ಇನ್ನು ಜುಲೈ 30ರಂದು ನಡೆದಂಥ ಅಪಘಾತದಲ್ಲಿ ಗಾಯಗೊಂಡಿದ್ದಂಥ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ವಿವಿಯ ವಿದ್ಯಾರ್ಥಿನಿ ಮಾನಸ ಈ ರೀತಿಯಾಗಿ ಅಪಘಾತದಲ್ಲಿ ಗಾಯಗೊಂಡು ಸಾವನ್ನಪ್ಪಿರುವಂಥ ದುರ್ದೈವ. ಜುಲೈ 30ರಲ್ಲಿ ನಡೆದಂಥ ಅಪಘಾತದಲ್ಲಿ ಇವರು ಗಾಯಗೊಂಡಿದ್ದು ಬೆಂಗಳೂರು ಗಾಂಧಿ ಮಾರ್ಗ್ ಕ್ಯಾಂಟೀನ್ ಎದುರು ಒಂದು ಅಪಘಾತ ಸಂಭವಿಸಿತ್ತು. ಓವರ್ ಸ್ಪೀಡ್ ಆಗಿ ಬಂದು ವಿದ್ಯಾರ್ಥಿನಿ ಇವರಿಗೆ ಒಂದು ಆಟೋ ಡಿಕ್ಕಿ ಆಗುತ್ತೆ, ತೀವ್ರವಾಗಿ ಗಾಯಗೊಳ್ತಾರೆ. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗಿದೆ. ವಿದ್ಯಾರ್ಥಿನಿ ಮಾನಸ ಸಾವನ್ನಪ್ಪಿರುವಂಥದ್ದು. ಇನ್ನು ಈ ಸಾವಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ಇತರೆ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಆಟೋ ಚಾಲಕ ಸೈಯದ್ ಫಯಾಜ್ ಮೇಲೆ ಈಗ FIR ದಾಖಲಾಗಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸವಿತಾ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿರುವಂಥ ಉದ್ದೇಶ ಏನು, ಅವರ ಆಗ್ರಹ ಏನು, ಆ್ಯಂಡ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಪ್ರಮುಖವಾಗಿ ಬೆಂಗಳೂರು ವಿವಿ ಏನಿದೆ, ವಿವಿಯ ವಿದ್ಯಾರ್ಥಿನಿ ಕಳೆದ ತಿಂಗಳು 30ನೇ ತಾರೀಕು ಕ್ಲಾಸಸ್ ಮುಗಿಸ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ನಾಗರಬಾವಿ ಕಡೆಗೆ ಹೋಗ್ತಿರ್ತಾಳೆ. ಏಕಾಏಕಿಯಾಗಿ ಬಂದಂತಹ ಆಟೋ ಓವರ್ ಸ್ಪೀಡ್ ಅಲ್ಲಿ ಇರುತ್ತೆ, ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಂತಹ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಮಾನಸ ಗಾಯಗೊಳ್ತಾರೆ. ಅದಾದ ಬಳಿಕ ಅವರನ್ನ ಪಕ್ಕದಲ್ಲಿರುವಂತಹ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ತುಂಬಾ ಗಂಭೀರ ಗಾಯ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೊಂದು ಆಸ್ಪತ್ರೆಗೆ ರೆಫರ್ ಮಾಡಿದಾಗ ಅಲ್ಲಿಯೂ ಕೂಡ ದಾಖಲು ಮಾಡ್ತಾರೆ. ಕಳೆದ 3-4 ದಿನಗಳ ಕಾಲ ಮಾನಸ ಸಾವು ಬದುಕಿನ ಹೋರಾಟವನ್ನ ಮಾಡ್ತಾರೆ. ಇಂದು ಏಕಾಏಕಿಯಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಮಾನಸ ಅವರು ಮೃತಪಟ್ಟಿರುವಂತಹ ಕಾರಣ ವಿವಿಯ ಕ್ಯಾಂಪಸ್ ನಲ್ಲಿ ವಿದ್ಯಾರ್ಥಿಗಳು ಏಕಾಏಕಿಯಾಗಿ ಪ್ರತಿಭಟನೆಗೆ ಮುಂದಾಗ್ತಾರೆ. ಪ್ರಮುಖವಾಗಿ ವಿವಿಯ ಕ್ಯಾಂಪಸ್ ಸುತ್ತಮುತ್ತಲೂ ಆಯ್ತು, ವಿವಿಯ ಕ್ಯಾಂಪಸ್ ಒಳಭಾಗದಲ್ಲಿಯೂ ಕೂಡ ವಾಹನ ಓಡಾಡಕ್ಕೆ ನಿರ್ಬಂಧವನ್ನ ಹೇರಬೇಕು ಅಂತ ಈ ಹಿಂದೆ ಕೂಡ ಆಗ್ರಹ ಇತ್ತು. ಜೊತೆಗೆ ಹೊರಭಾಗದಲ್ಲಿಯೂ ಕೂಡ ರ್ಯಾಶ್ ಡ್ರೈವ್ ಇಂತಹ ಪ್ರಕರಣಗಳು ಪದೇ ಪದೇ ಆಗ್ತಾ ಇದ್ದಾವೆ. ಇದು ಹೊಸತಲ್ಲ, ವಿವಿಯ ಒಳಭಾಗದಲ್ಲಿ ಅಪಘಾತ ಆಗ್ತಿರುವಂತಹದ್ದು. ಸೊ ಈ ಹಿನ್ನೆಲೆಯಲ್ಲಿ ಮಾನಸ ಸಾವಿಗೆ ನ್ಯಾಯ ಒದಗಬೇಕು ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಂದು ಮಾನಸ ಚಿಕಿತ್ಸೆ ಆಗದೆ ಮೃತಪಟ್ಟಿರುವಂತಹದ್ದು ರಾಹುಲ್. ಒಟ್ಟಾರೆ ವಿವಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗೆ.